ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ತುಂಬ ಲೆಂತಿ ಆಗಿದೆ ವಿಡಿಯೋ, ಯಾಕಂದರೆ ನಾವು ಇವತ್ತು ಒನ್ ಡೇ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಅಕ್ಕನ ಮಕ್ಕಳು ಯಜಮಾನ್ರು ಎಲ್ಲರೂ ಸೇರಿಕೊಂಡು ಒಂದು ಪ್ಲೇಸ್ಗೆ ಹೋಗ್ತಾಯಿದ್ವಿ. ಅದೇನೆಂದರೆ ಬೆಂಗಳೂರು ಲೊಕೇಶನ್ನೇ ರಂಗೋಲಿ ಗಾರ್ಡನ್ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ ಫ್ರೆಂಡ್ಸ್ ಅವರು ಬಂದಿದ್ರು, ಅವ್ರ ಪಾಪನೂ ಬಂದಿತ್ತು. ಇದೇನೆಂದರೆ ಹಳ್ಳಿ ವಾತಾವರಣದ ಒಂದು ವಿಡಿಯೋ. ಒಂದು ಅಂದರೆ ರಂಗೋಲಿ ಗಾರ್ಡನ್ ಅನ್ನೋದು ಹಳ್ಳಿ ವಾತಾವರಣನ ಸೃಷ್ಟಿ ಮಾಡಿದ್ದಾರೆ. ಸ್ಟ್ಯಾಚ್ಯೂಸ್ ಎಲ್ಲ ಮಾಡಿಬಿಟ್ಟು ರಿಯಲ್ ಮನೆ ಮತ್ತು ವಾತಾವರಣ ಹೇಗಿರುತ್ತೆ ಹಳ್ಳಿಲಿ, ಹಳ್ಳಿ ಮನೆಗಳಂದರೆ ಹೇಗಿರ್ತಿದ್ವು ಅಂತ ಹೇಳ್ಬಿಟ್ಟು ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಮಕ್ಕಳು ಮಾತ್ರ ತುಂಬಾ ಎಂಜಾಯ್ ಮಾಡಿದರು. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾವು ಅಲ್ಲೇ ಟೈಮೆಲ್ಲ ಸ್ಪೆಂಡ್ ಮಾಡಿದ್ವಿ. ಸೂಪರಾಗಿತ್ತು ಮಾತ್ರ. ನೋಡಿ, ಹಳ್ಳಿ ವಾತಾವರಣದ ಮದುವೆಗಳು ಹೇಗಿರುತ್ತೆ, ಮನೆಗಳು ಹೇಗಿರುತ್ತೆ, ಆ ಮನೆಗಳಿಗೆ ಡಿಸೈನ್ಸು ಮತ್ತು ಹಳ್ಳಿ ಗೇಮ್ಸು, ಹಳ್ಳಿಗಳಲ್ಲಿ ಹುಡುಗರು ಮತ್ತು ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಾರಲ್ವ ಹೊರಗಡೆ, ಆ ಗೇಮ್ಸ್ ಯಾವ್ಯಾವ ಥರ ಚಿನ್ನಿಕೋಲು ಆಗಿರ್ಬೋದು, ಮತ್ತು ಲಗೋರಿ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಖೋ ಖೋ ಆಗಿರ್ಬೋದು, ಎತ್ತರ ಜಿಗಿತ, ಅದು ಇದು ಎಲ್ಲ ಗೇಮ್ಸು ಇಲ್ಲಿ ಪ್ಲ್ಯಾನ್ ಮಾಡಿದರು. ಮತ್ತು ಗೌಡ್ರ ಮನೆ ಅಂತ ಮಾಡಿದರು. ಅಲ್ಲಿ ಒಂದು ನಾಯಿ, ಲೆಕ್ಕಾಚಾರದಾಯಿ ಅಂತ ಇರ್ತಾರೆ ನೋಡ್ರಿ, ದೊಡ್ಡ ದೊಡ್ಡ ಗೌಡ್ರ ಮನೆಯಲ್ಲೆಲ್ಲ ಅವನು ಕೂಡ ಇಲ್ಲಿ ಮಾಡಿದರು. ಇದೇ ಥರ ರಾಣೆಬೆನ್ನೂರು ಸೈಡು ಅಲ್ಲೂ ಒಂದು ಮಾಡಿದ್ದಾರೆ, ಅದು ರಾಕ್ ಗಾರ್ಡನ್ ಅಂತ ಹೇಳ್ಬಿಟ್ಟು. ಅಲ್ಲಿ ಕೂಡ ಇದೇ ಥರ ಸ್ಟ್ಯಾಚ್ಯೂಸ್ ಹಿಂಗೆಲ್ಲ ಮಾಡಿದ್ದಾರೆ. ಬಟ್ ಬೆಂಗಳೂರಲ್ಲಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಒನ್ ಡೇ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಹಸ್ಬೆಂಡ್ಸ್ ಎಲ್ಲ ಹೋಗಿ ಬರೋಣ, ಮಕ್ಕಳಿಗೆ ನೋಡ್ದಂಗಿರುತ್ತೆ ಅವ್ರಿಗೆ ಹಳ್ಳಿ ವಾತಾವರಣ. ಚಿಕ್ಕ ವಯಸ್ಸಿಂದ ಅವ್ರನ್ನ ಚಿಕ್ಕವರಲ್ವ, ಆವಾಗಿಂದನೂ ಬೆಂಗಳೂರಲ್ಲೇ ಇರೋದು, ಹಳ್ಳಿ ವಾತಾವರಣ ಅಷ್ಟು ಚೆನ್ನಾಗಿ ಗೊತ್ತಿರಲ್ಲ ಅಂತ ಹೇಳ್ಬಿಟ್ಟು ಸೂಪರಾಗಿತ್ತು. ನಾವು ಚಿಕ್ಕ ಮಕ್ಕಳಿಂದ ಹಿಡಿದು ಯಾವ್ಯಾವ ಗೇಮ್ಸ್ ಎಲ್ಲ ಆಡಿದ್ವಲ್ಲ ಎಲ್ಲನೂ ಇಲ್ಲಿ ಕ್ರಿಯೇಟ್ ಮಾಡಿದರು. ಮತ್ತು ಪಂಚಾಯತಿ ಕಟ್ಟೆ ಅಂತ ಮಾಡಿದರು. ಮತ್ತು ದನದ ಮಾರ್ಕೆಟು, ಒಕ್ಕಲಿಗರ ಮನೆ, ಮತ್ತು ಬಂಗಾರ ಮಾಡ್ತಾರಲ್ಲ ಅವ್ರ ಮನೆ, ಮತ್ತು ಕೂಲಿ ಕಾರ್ಮಿಕರ ಮನೆ, ರೈತರ ಮನೆ, ಎಲ್ಲ ರೀತಿ ಇಲ್ಲಿ ಕ್ರಿಯೇಟ್ ಮಾಡಿದರು. ಇಲ್ಲಿ ನೋಡಿ, ಎಮ್ಮೆ ಕರೆಯೋದು, ಹಾಲು ಮಾಡ್ತಾರಲ್ವ, ಕರೀತಾರೆ, ಮೊಸರು ಮಾಡ್ತಾರೆ, ಬೆಣ್ಣೆ ತೆಗಿತಾರೆ, ಅದು ಯಾವ ರೀತಿ ಬರುತ್ತೆ ಹೇಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ಇಲ್ಲಿ ಕ್ರಿಯೇಟ್ ಮಾಡಿದರು. ಒಂದು ಚಿಕ್ಕ ಮಕ್ಕಳು ಮನೇಲಿದ್ದರೆ ಯಾವ ಥರ ಹಳ್ಳಿಲಿ ನೋಡ್ಕೊತಾರೆ, ಚಿಕ್ಕ ಮಕ್ಕಳ ಆರೈಕೆ ಎಲ್ಲ ಹೇಗಿರುತ್ತೆ, ದನಗಳಿಗೆ ಕೊಟ್ಟಿಗೆ ಅಂತ ಯಾವ ರೀತಿ ಮಾಡಿರ್ತಾರೆ, ದನಗಳನ್ನ ಯಾವ ರೀತಿ ಕಟ್ಟಿರ್ತಾರೆ, ಅದನ್ನೆಲ್ಲ ಇಲ್ಲಿ ಕ್ರಿಯೇಟ್ ಮಾಡಿದರು. ಎತ್ತುಗಳು ಮಾತ್ರ ವೈಟ್ ಕಲರಲ್ಲಿ ತುಂಬಾ ಚೆನ್ನಾಗಿತ್ತು, ರಿಯಲ್ ಆಗಿದೆ ಅನ್ನೋದನ್ನ ಫೀಲ್ ಕೊಡ್ತಾಯಿತ್ತು. ಸೂಪರಾಗಿತ್ತು ಮಾತ್ರ ನೋಡೋದಕ್ಕೆ. ಮತ್ತು ಗೇಮ್ಸು ಕೂಡ ಅವೆಲ್ಲ ಸೆಕೆಂಡರಿ, ಬಟ್ ಹಳ್ಳಿ ವಾತಾವರಣನ ಮಕ್ಕಳಿಗೆ ಒಂದು ಪರಿಚಯ ಮಾಡೋದಿದೆಯಲ್ಲ, ಅದು ಸೂಪರಾಗಿ ಇಲ್ಲಿ ನಾವು ಅವ್ರಿಗೆ ತೋರಿಸೋದ್ರ ಮುಖಾಂತರ ಹೇಳಿದರೆ ಮಕ್ಕಳು ಅಷ್ಟು ಇಂಟ್ರೆಸ್ಟಿಂಗ್ ಆಗಿರೋಂಗಿಲ್ಲ. ಮಕ್ಕಳಿಗೆ ಟಿ ವಿ ಕಡೆ ಯಾಕೆ ನೋಡ್ತಾರೆ ಅಂತ ಹೇಳ್ಬಿಟ್ರೆ ಅಲ್ಲಿಗೆ ಚಿತ್ರ ಕಾಣಿಸ್ತಿರುತ್ತೆ ಅವ್ರಿಗೆ, ಆ ರೀತಿ. ಅದಕ್ಕೋಸ್ಕರ ಟಿ ವಿನ ಅವ್ರು ಜಾಸ್ತಿ ನೋಡೋದು, ಮೊಬೈಲ್ ಜಾಸ್ತಿ ನೋಡೋದು ಮಾಡ್ತಾ ಇರ್ತಾರೆ. ಆದರೆ ಅದನ್ನೆಲ್ಲ ಬಿಟ್ಬಿಟ್ಟು ಒನ್ ಡೇ ಪ್ಲ್ಯಾನ್ ಮಾಡಿಕೊಂಡು ಈ ರೀತಿ ಹೊರಗಡೆ ಕರ್ಕೊಂಡು ಹೋಗೋದಾಗಿರ್ಬೋದು, ವನವಿಹಾರ ಅಂತ ಹೇಳೋದು, ಮತ್ತು ಈ ರೀತಿ ಎಲ್ಲೆಲ್ಲಿ ನಮ್ಮ ಕಲ್ಚರನ್ನು ಕ್ರಿಯೇಟ್ ಮಾಡಿದಾರಲ್ವ ಅಲ್ಲಲ್ಲಿ ಹೋಗಿ ಮಕ್ಕಳಿಗೆ ತೋರಿಸೋದ್ರಿಂದ ಅವ್ರಿಗೂ ತುಂಬ ಉತ್ಸಾಹ ಇರ್ತೈತಿ. ಮತ್ತು ಅವ್ರೇನು ಮಾಡ್ತಾರೆ ಅಂದರೆ ತುಂಬ ಇದು ಹಿಂಗಿತ್ತಾ, ಇದಕ್ಕೆ ಇಂಗ್ಲೀಷಲ್ಲಿ ಹಿಂಗೆ ಅಂತಾರೆ. ಮತ್ತು ಅವ್ರಿಗೆ ಜಾಸ್ತಿ ಇಂಗ್ಲೀಷ್ ಅಲ್ವಾ, ಇವಾಗೆಲ್ಲ ಮಕ್ಕಳು ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು, ಓದೋದು ಬರೆಯೋದು ಎಲ್ಲ ಇಂಗ್ಲೀಷ್ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಇಲ್ಲಿ ಹಳ್ಳಿ ವಾತಾವರಣ, ವಿಲೇಜ್ ಲೈಫ್ ಹೇಗಿರುತ್ತೆ, ಅಲ್ಲಿ ಮನೆಗಳೆಲ್ಲ ಹೇಗಿರುತ್ತೆ, ಅಜ್ಜಿ ಅಂದರೆ ಯಾರು, ತಾತ ಅಂದರೆ ಯಾರು, ಮತ್ತು ಕುಟುಂಬ ಅಂದರೆ ಹೇಗಿರುತ್ತೆ, ಮತ್ತು ಇವು ಬಫೆಲೋ, ಆಕ್ಸು, ಫಾಕ್ಸು ಈ ರೀತಿ ಕಲಿತಾ ಇರ್ತಾರೆ. ಅದಕ್ಕೆ ಕನ್ನಡದಲ್ಲಿ ಏನಂತಾರೆ, ಎತ್ತು ಅಂತಾರೆ, ಆಕಳು ಅಂತಾರೆ, ಎಮ್ಮೆ ಅಂತಾರೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ತೋರಿಸೋದ್ರ ಮುಖಾಂತರ ಪರಿಚಯ ಮಾಡ್ಬೋದು. ಅಜ್ಜಿನ, ಫಾರ್ಮರ, ಈ ರೀತಿ ಅವ್ರು ಕೇಳ್ತಾ ಇರ್ತಾರಲ್ವ, ಅವ್ರಿಗೆಲ್ಲ ಕನ್ನಡದಲ್ಲಿ ನಾವು ವಿವರಣೆ ಕೊಟ್ಕೊಂತ ಇಲ್ಲಿ ಹೋಗ್ತಾ ಇರ್ಬೋದು. ಮತ್ತು ಸ್ಕೂಲು, ಕೋಳಿ ಸಾಕಾಣಿಕೆಯರ ಮನೆಯೂ ಇಲ್ಲಿ ತೋರಿಸಿದ್ದಾರೆ, ಮತ್ತು ಹೈನುಗಾರಿಕೆಯರ ಮನೆ ತೋರಿಸಿದ್ದಾರೆ, ನೇಕಾರರ ಮನೆ ತೋರಿಸಿದ್ದಾರೆ, ಕಮ್ಮಾರರ ಮನೆ ತೋರಿಸಿದ್ದಾರೆ, ಚಮ್ಮಾರರ ಮನೆ ತೋರಿಸಿದ್ದಾರೆ. ಎಲ್ಲ ರೀತಿ ಕ್ರಿಯೇಟಿವ್ ಆಗಿಯೂ ಕೂಡ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಹಳ್ಳಿಗಳಲ್ಲಿ ಒಂದು ಹಳ್ಳಿನ ಫುಲ್ಲು ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದೇ ಹಳ್ಳಿ ಅಂದರೆ ಒಂದೇ ಮಂತನ ಇರೋದಿಲ್ಲ ಅಲ್ವಾ, ಎಲ್ಲ ಥರದ ಮಂತನ, ಗಾಣಿಗರಂತ ಇರ್ತಾರೆ, ಚಮ್ಮಾರ ಅಂತ ಇರ್ತಾರೆ, ಕಮ್ಮಾರ ಅಂತ ಇರ್ತಾರೆ, ಅಕ್ಕಸಾಲಿಗರು ಅಂತ ಇರ್ತಾರೆ, ಮಾರ್ವಾಡೀಸು, ಮುಸ್ಲಿಮ್ಸ್ ಅಂತ ಇರ್ತಾರೆ. ಮತ್ತು ಈ ರೀತಿ ತುಂಬ ಥರ ಎಲ್ಲ ಕ್ಯಾಟಗರೀಸು ಇರ್ತಾರೆ. ಕುರಿ ಸಾಕಾಣಿಕೆಯರು ಇರ್ಬೋದು, ಹಸು ಸಾಕಾಣಿಕೆಯರು, ಮೇಕೆ ಸಾಕಾಣಿಕೆಯರು, ಕೋಳಿ ಸಾಕಾಣಿಕೆಯರು,
ಮತ್ತು ಎಮ್ಮೆ ಸಾಕಾಣಿಕೆ ಇವರೆಲ್ಲ ಇರ್ತಾರಲ್ವ ಅದನ್ನೆಲ್ಲನೂ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಮತ್ತು ಹಳ್ಳಿ ವಾತಾವರಣದಲ್ಲಿ ಇಲ್ಲಿ ಕೊಡಗಿಂದು ಮ್ಯಾರೇಜ್ ಅವ್ರ ಮನೆ ಹೇಗಿರುತ್ತೆ, ಕೊಡಗಿನವ್ರದ್ದು ಅವ್ರದ್ದು ರೀತಿ ಸಂಪ್ರದಾಯಗಳೆಲ್ಲ ಹೇಗಿರುತ್ತೆ, ಅವ್ರ ಮ್ಯಾರೇಜ್ ಹೇಗಿರುತ್ತೆ, ಮತ್ತು ಕನ್ನಡ ಶಾಲೆ ಅಂದರೆ ಕನ್ನಡ ಗೌರ್ಮೆಂಟ್ ಶಾಲೆಗಳೆಲ್ಲ ಹೇಗಿರ್ತವೆ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ನೋಡಿ. ಒಂದು ಬೋರ್ಡ್ ಇದೆ, ಟೀಚರ್ ಇದ್ದಾನೆ, ಮತ್ತು ಮಕ್ಕಳೆಲ್ಲ ಕೆಳಗಡೆ ಕೂತ್ಕೊಂಡು ಅವ್ರ ಕೈಯಲ್ಲಿ ಪಾಟಿ ಮತ್ತು ಚಾಪೀಸು ಎಲ್ಲನೂ ತೊಗೊಂಡ್ಬಿಟ್ಟು ಬರೆಯೋದು ಅದನ್ನೆಲ್ಲನೂ ಕ್ರಿಯೇಟ್ ಮಾಡಿದ್ದಾರೆ. ಮತ್ತು ಮಾರ್ಕೆಟ್ ಆಗಿರ್ಬೋದು, ಇಲ್ಲಿ ದನದ ಮಾರ್ಕೆಟ್ ನೀವು ನೋಡ್ತಾ ಇರ್ಬೋದು. ದನದ ಮಾರ್ಕೆಟ್ ಅಂದರೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇವರು ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಆ ಎತ್ತುಗಳನ್ನ ಅಥವಾ ಎಮ್ಮೆಗಳನ್ನಾಗಿರ್ಬೋದು, ಹಸುಗಳನ್ನಾಗಿರ್ಬೋದು ಕಟ್ ಹಾಕ್ಕೊಂಬಿಟ್ಬಿಟ್ಟು ಅಲ್ಲಿ ಬಂದು ಒಬ್ಬರು ರೇಟ್ ಕೇಳೋದು ಆಗಿರ್ಬೋದು, ಮಾತಾಡೋದು ಕನ್ವರ್ಸೇಷನ್ಸು ಅದನ್ನೆಲ್ಲನೂ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಅವ್ರು ಮಾತಾಡೋದು ಇವ್ರು ಮಾತಾಡೋದು ಎಲ್ಲನೂ ಕ್ರಿಯೇಟ್ ಮಾಡಿದ್ದಾರೆ. ಮತ್ತು ಯಾವ ರೀತಿ ಮಾಡಿದ್ದಾರೆ ಅಂತೇಳ್ಬಿಟ್ರೆ ಇದು ಮಾರ್ಕೆಟ್ನು ಮಾಡಿದ್ದಾರೆ. ಇಲ್ಲಿ ತರಕಾರಿ ಮಾರ್ಕೆಟ್ ಆಗಿರ್ಬೋದು ಎಲ್ಲನೂ ಮಾಡಿದ್ದಾರೆ. ಮತ್ತು ಚೆಂಗಿ ಕುಸ್ತಿನೂ ಮಾಡಿದ್ದಾರೆ ನೋಡಿ. ಚೆಂಗಿ ಕುಸ್ತಿದು ಆಗಿರ್ಬೋದು, ಇಲ್ಲಿ ಮಡಿಕೆ ಮಾಡೋದು ಯಾವ ರೀತಿ ಆಗಿರ್ಬೋದು ಅದೆಲ್ಲ ಆದಮೇಲೆ ಮತ್ತು ಶಾಪಿಂಗ್ ಅಂತ ಸ್ವಲ್ಪ ಒಂದು ಶಾಪ್ನ ಮಾಡಿದ್ದಾರೆ. ಅಲ್ಲಿ ತುಂಬ ಕಲ್ಚರಲ್ ಆಗಿ ಪಿಂಗಾಣಿ ಬಟ್ಲು ಮತ್ತು ಬೊಂಬೆಗಳು, ಕಪ್ಸು ಇವೆಲ್ಲ ಇತ್ತು. ಮತ್ತು ಎಂಟರ್ಟೈನ್ಮೆಂಟ್ಗೆ ಇದೆಲ್ಲ ನೋಡ್ತಾ ಹೋದ್ಮೇಲೆ ಎಂಟರ್ಟೈನ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ಒಬ್ಬರು ಜಾದೂಗಾರನವರು ಕರೆಸಿದ್ರು. ಒನ್ ಡೇ ಫುಲ್ಲು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬಿಟ್ರೆ ಸೂಪರಾಗಿರುತ್ತೆ. ಮತ್ತು ಅಫೋರ್ಡಬಲ್ ಫೀನೂ ಇದೆ, ಎಂಟ್ರೆನ್ಸ್ ಫೀಸು ಒಬ್ಬರಿಗೆ 100 ರೂಪೀಸು ಏನೋ ಇತ್ತು. ನಾವು ಹೋದಾಗ 150 ರೂಪೀಸ್ ಇತ್ತು. ಇವಾಗ ಎಷ್ಟಿದೆ ಅಂತ ಗೊತ್ತಿಲ್ಲ. ಲಾಸ್ಟಿಗೆ ಇದು ಒಂದು ಮ್ಯಾಜಿಕ್ನ ನೋಡಿಕೊಂಡು ನಾವೆಲ್ಲ ರೌಂಡಾಗಿ ಕೂತ್ಕೊಂಡಿದ್ವಿ. ಅಲ್ಲಿಗೆ ಹೋದವರು ಅವ್ರು ಮ್ಯಾಜಿಕ್ನ ಮಾಡ್ತಾಯಿದ್ರು. ಅದನ್ನ ಒಬ್ಬರನ್ನ ಅಂದರೆ ರಿಯಲ್ಲಾಗಿ ಕರೆಸ್ಬಿಟ್ಟು ಮಾಡೋದಾಗಿರ್ಬೋದು. ನಾನು ಸ್ವಲ್ಪ ವಿಡಿಯೋನು ಮಾಡಿಕೊಂಡೆ ಅದನ್ನು. ಒಬ್ಬರನ್ನ ಕರೆಸ್ಬಿಟ್ಟು ಅವ್ರ ಕೈಯಲ್ಲೇ ಮ್ಯಾಜಿಕ್ ಮಾಡಿಸೋದು, ಕಣ್ಣು ಕಟ್ ಅಂತ ಕರಿತೀವಲ್ಲ ಅದನ್ನು ಮಾಡಿ ತೋರಿಸಿದ್ರು. ತುಂಬ ಚೆನ್ನಾಗಿತ್ತು. ಮಕ್ಕಳು ತುಂಬ ಇಂಟ್ರೆಸ್ಟಿಂಗಾಗಿ ನೋಡ್ತಾಯಿದ್ರು. ಇದೇನೋ ಹೊಸ ಥರ ಇದೆಯಲ್ಲ, ಅವರಿಗೆಲ್ಲ ಗೊತ್ತಿರಲ್ಲ ಅಲ್ವಾ, ಅದಕ್ಕೋಸ್ಕರ ತುಂಬ ಆ್ಯಕ್ಟಿವ್ ಆಗಿ ಫುಲ್ ಡೇ ಆ್ಯಕ್ಟಿವ್ ಆಗಿದ್ರು ಮಕ್ಕಳು ಅಂತ ಹೇಳ್ಬೋದು. ಮತ್ತು ಇಲ್ಲಿ ಸೈಕ್ಲಿಂಗ್ ಗೇಮ್ಸ್ ಕೂಡ ಇಟ್ಟಿದ್ರು. ಒಂದು ರೌಂಡ್ ಫುಲ್ಲು ಹೋಗಿ ಬರ್ಬೋದು. ಡಬಲ್ ರೈಡಿಂಗು, ಸಿಂಗಲ್ ರೈಡಿಂಗು ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳಲಿಲ್ಲ. ಚಿಕ್ಕ ಮಕ್ಳಿಗೂ ಸೈಕಲ್ ಚಿಕ್ಕದಿತ್ತು. ನಾವು ಕೂಡ ಒಂದು 2 ರೌಂಡ್ ಹೋಗಿ ಬಂದ್ವಿ. ನಮಗೂ ದೊಡ್ಡ ಸೈಕಲ್ ಅಂತ ಕೊಟ್ಟಿದ್ದರು. ಆ ರೀತಿ ಎಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು, ಮತ್ತು ಅದ್ರ ಸುತ್ತ ಒಂದು ಕೆರೆ ಏನೋ ಇತ್ತು, ಅದ್ರ ಸುತ್ತ ನೋಡಿಕೊಂಡು ಲಾಸ್ಟಿಗೆ ನಾವು ಮನೆ ಕಡೆ ಬಂದ್ವಿ ಅಂತ ಹೇಳ್ಬೋದು. ಒನ್ ಡೇ ಪ್ಲ್ಯಾನ್ಗೆ ಸೂಪರಾಗಿದೆ ಫ್ರೆಂಡ್ಸ್. ಒಂದ್ಸರಿ ವಿಸಿಟ್ ಮಾಡಿ. ಇದೆಲ್ಲಿದೆ ಅಂದರೆ ಹೆಬ್ಬಾಳ, ಲೊಕೇಶನ್ ಹೆಬ್ಬಾಳ. ಥ್ಯಾಂಕ್ ಯು ಸೋ ಮಚ್. ಬಾಯ್.